ಜೈಲಿನಲ್ಲಿರೋ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಖಾಕಿ 1500 ಪುಟಗಳ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗ್ತಾ ಇದೆ ಅಂತ. ಒಂದು ಕಡೆ ಬೆನ್ನು ನೋವು, ಇನ್ನೊಂದು ಕಡೆ ಮಧ್ಯಂತರ ಜಾಮೀನು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ರೆಗ್ಯುಲರ್ ಬೇಲ್ ಸಿಗ್ತಾ ಇಲ್ಲ. ಅದರ ನಡುವೆ ಸುಪ್ರೀಂ ಮೆಟ್ಟಿಲೇರಿದೆ ಖಾಕಿ. ಇನ್ನೊಂದು ಶಾಕ್ ಸಿಗ್ತಾ ಇರೋದೇನು ಅಂತಂದ್ರೆ, ದರ್ಶನ್ಗೆ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೆಂಗಳೂರು ಪೊಲೀಸರು ತಯಾರಿ ನಡೆಸಿದ್ದಾರಂತೆ. ಮತ್ತೊಂದು ಚಾರ್ಜ್ ಶೀಟ್, ಅದು 1500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೆ ಮತ್ತೆ ದಾಸನಿಗೆ ಕಂಟಕ ಅನ್ನೋದು ಫಿಕ್ಸ್ ಆಗುತ್ತಾ? ಸೊ 3-4 ದಿನದಲ್ಲೇ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಂತೆ. ಸೊ ಏನೆಲ್ಲ ಅಂಶಗಳಿರಬಹುದು ಎರಡನೇ ಚಾರ್ಜ್ ಶೀಟ್ ನಲ್ಲಿ? ಎರಡನೇ ಚಾರ್ಜ್ ಶೀಟ್ ಅಗತ್ಯ ಇತ್ತ ಅಥವಾ ಎರಡನೇ ಚಾರ್ಜ್ ಶೀಟ್ ಹಾಕ್ಲೇಬೇಕು ಅನ್ನೋದು ಕಾನೂನಿನ ಪ್ರಕಾರ ಇರುವಂತಹ ರೂಲ್ಸ್? ನೋಡೋಣ ಏನೆಲ್ಲ ಅಂತ. 2 ದಿನಗಳಲ್ಲೇ ಸಲ್ಲಿಕೆ ಆಗುತ್ತೆ 1500 ಪುಟಗಳ ಚಾರ್ಜ್ ಶೀಟ್. ಇದು ಮತ್ತಷ್ಟು ದರ್ಶನ್ಗೆ ಕಂಟಕ ಆಗೋ ಎಲ್ಲ ಸಾಧ್ಯತೆಗಳಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಯತೀಶ್, ಸದ್ಯ ಮಧ್ಯಂತರ ಬೇಲ್ ನಲ್ಲಿ ಇರೋ ದರ್ಶನ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಬಟ್ ಒಂದಾದ ಮೇಲೆ ಒಂದು ಟೆನ್ಷನ್, ಶಾಕ್ ಸಿಗ್ತಾನೆ ಇದೆ ಪೊಲೀಸರ ಕಡೆಯಿಂದ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಚಾರ್ಜ್ ಶೀಟ್ಗೆ ಸಲ್ಲಿಕೆ ಆಗ್ತಾ ಇರೋ ವಿಚಾರ ಇದು ಗೊತ್ತಾಗಿ ದರ್ಶನ್ ಏನ್ ಮಾಡಬಹುದು? ಇನ್ನೆಷ್ಟು ಟೆನ್ಷನ್ ತಗೊಳ್ಬಹುದು? ಪವಿತ್ರ ಹೇಳ್ತಾ ಇದ್ರಿ, ದರ್ಶನ್ಗೆ ಒಂದರ ಮೇಲೆ ಒಂದು ಸಂಕಷ್ಟ ಎದುರು ಆಗ್ತಾನೆ ಇದೆ ಅಂತಾನೆ ಆಗ್ತಿದೆ. ಆಕ್ಚುಲಿ ನೋಡ್ತಾ ಇದೀವಿ. ಎಸ್, ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸಿನ ದರ್ಶನ್ ಅಂಡ್ ಗ್ಯಾಂಗ್ ಏನು ತಗ್ಲಾಕೊಂಡ ನಂತರ ದರ್ಶನ್ ಅವರಿಗೆ ಒಂದಿನ ಕೂಡ ನೆಮ್ಮದಿ ಇಲ್ಲದಂತೆ ಆಗಿದೆ ಇರೋದನ್ನ ನಾವು ನೋಡ್ತಾ ಇದೀವಿ ಪವಿತ್ರ. ಯಾಕೆಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ದರ್ಶನ್ಗೆ ಎದುರು ಆಗ್ತಾನೇ ಇದ್ದಾವೆ. ಸರಿಸುಮಾರು 132 ದಿನಗಳ ಕಾಲ ಜೈಲಿನಲ್ಲಿ ಒಂದು ಜೈಲ ಅನುಭವಿಸಲು ಬಂದರೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ ದರ್ಶನ್ಗೆ. ಏಕೆಂದರೆ ಈಗಾಗಲೇ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಕೊಟ್ಟ ಕಾರಣ ಕೂಡ ಆರೋಗ್ಯ ಸಮಸ್ಯೆಯನ್ನು ಕೊಟ್ಟು ಬೆನ್ನು ನೋವಿದೆ, ಬೆನ್ನು ನೋವು ಆಪರೇಷನ್ ಆಗಬೇಕು ಅನ್ನೋ ಸಮಸ್ಯೆ, ಅಂದರೆ ಈ ಒಂದು ಕಾರಣವನ್ನು ಕೊಟ್ಟು ದರ್ಶನ್ ಅವರೀಗ ಏನು ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಿದ್ದಾರೆ. 45 ಡೇಸ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿರುವಂಥದ್ದು. ಆದರೆ ನೀವು ಗಮನಿಸಬೇಕಾಗತ್ತೆ, ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಾಗಿಂದ ಕೂಡ ಆ ಒಂದು ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು, ರದ್ದತಿ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಪಣತೊಟ್ಟು ಕೂತಿರೋದನ್ನ ನಾವು ನೋಡ್ತಾ ಇದ್ವಿ. ಈಗಾಗಲೇ ಗೃಹ ಇಲಾಖೆಯಿಂದ ಒಂದು ಪರ್ಮಿಷನ್ ತಗೊಂಡ್ಕೊಂಡು ಆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದು ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಇದೇ ವಾರ ಅರ್ಜಿ ಹಾಕ್ತಾರೆ. ಸೊ ಅರ್ಜಿ ಹಾಕಿದ್ರೆ, ಒಂದು ವೇಳೆ ಅರ್ಜಿ ಹಾಕಿದ್ರು ಅಂತ ಅಂದ್ಕೊಂಡ್ರೆ ಮತ್ತೆ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದಲ್ಲದೆ ದರ್ಶನ್ ಅವರು ಇಷ್ಟು ದಿನ ಆದರೂ ಕೂಡ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಆ ಒಂದು ಏನು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಅವ್ರಿಗೆ ಆಪರೇಷನ್ ಆಗಿದೆಯಾ, ಆಗಬೇಕಾ, ಏನಾಗಬೇಕಿದೆ, ಈ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿನ ಕೊಟ್ಟಿಲ್ಲ. ಅದು ಕೂಡ ಅವ್ರಿಗೆ ಏನೋ ಒಂದಷ್ಟು ಸಂಕಷ್ಟ ಎದುರಾಗೋದಕ್ಕೆ ಸಾಕ್ಷಿ ಆಗ್ತಿರೋದು. ಇದೆಲ್ಲದರ ನಡುವೆ ಮತ್ತೊಂದು ಬಹುದೊಡ್ಡ ಈಗ ಸಂಕಷ್ಟ ಎದುರಾಗಿರೋದು, ಮತ್ತೊಮ್ಮೆ ಚಾರ್ಜ್ ಶೀಟನ್ನು ಪೊಲೀಸ್ನವರು ಹಾಕ್ತಿರೋಕ್ಕೆ ರೆಡಿ ಆಗಿರುವಂಥದ್ದು. ಸರಿಸುಮಾರು 1500 ಪುಟಗಳ ಚಾರ್ಜ್ ಶೀಟನ್ನು ಮತ್ತೊಂದು ಹೆಚ್ಚುವರಿಯಾಗಿ ಚಾರ್ಜ್ ಶೀಟನ್ನು ಹಾಕೋದಿಕ್ಕೆ ಪೊಲೀಸ್ ಈಗ ವ್ಯವಸ್ಥೆನ ಮಾಡಿಕೊಂಡಿದೆ. ಈಗಾಗಲೇ ಕಾರ್ಯಪ್ರವೃತ್ತಿ ಆಗಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಚಾರ್ಜ್ ಶೀಟನ್ನು ಹಾಕಲಿದೆ ಎನ್ನಲಾಗ್ತಾ ಇದೆ. ಯಾಕಾಗ್ತಾ ಇದೆ ಅಂದಾಗ ಹೇಳ್ತಾರೆ ಯಾಕೆ ಅಂತ. ಸೊ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಅಂದರೆ ಈ ಒಂದು ಹೈ ಪ್ರೊಫೈಲ್ ಇರುವಂಥ ಕೇಸ್ ಆಗಿರುತ್ತೆ ಪವಿತ್ರ. ಸೊ ಈ ಕೇಸ್ಗಳಲ್ಲಿ ಅಂದರೆ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕಲೇಬೇಕು ಅಂತ ಒಂದಷ್ಟು, ಯಾವುದೇ ಕೇಸಲ್ಲಿ 90 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಲೇಬೇಕಿರುತ್ತೆ. ಸೊ ಏನಾಗುತ್ತೆ, ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಣೆಗಳು ಮಾಡಬೇಕಿರುತ್ತೆ, ಅದು ಆಗಿರೋದಿಲ್ಲ, ಅಥವಾ ಒಂದಷ್ಟು ಏನು ವಿಚಾರಣೆ ಸಿಕ್ಕಿರೋದಿಲ್ಲ, ಅಥವಾ FSL ವರದಿಗಳು ಬಂದಿರೋದಿಲ್ಲ. ಏನಾಗಿರುತ್ತೆ, ಏನು ಈಗ ಮೊಬೈಲ್ ಇರ್ಬೋದು ಅಥವಾ ಕ್ಯಾಮ್ರಾ ಇರ್ಬೋದು, ಆ ವರದಿಗಳು ಮಿಸ್ ಆಗಿರುತ್ತೆ, ಅದನ್ನು ಪರಿಶೀಲನೆ ಮಾಡಬೇಕಿರುತ್ತೆ, ಅದಕ್ಕೆ ಟೈಮ್ ತೊಗೊಳ್ತಾರೆ. ಸೊ 90 ದಿನಗಳಲ್ಲಿ ಅದು ಆಗೋದಕ್ಕೆ ಸಾಧ್ಯ ಆಗಿದಾಗ ಏನೆಲ್ಲ ಆ ಟೈಮಲ್ಲಿ ಆಗಿರುತ್ತೆ ಅದನ್ನು ಚಾರ್ಜ್ ಶೀಟನ್ನು ಉಲ್ಲೇಖ ಮಾಡಿ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಟೈಮ್ ಈ ಒಂದು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಏನೆಲ್ಲ ಮಿಸ್ ಆಗಿತ್ತಲ್ಲ ಇದನ್ನು ಕೂಡ ಹಾಕ್ತಿರುವಂಥದ್ದು. ಸೊ ಅಂದರೆ ಈ ಹಿಂದೆ 4000 ಪುಟಗಳ ಒಂದು ಚಾರ್ಜ್ ಶೀಟನ್ನು ಹಾಕಿದರೆ ಈಗ 1500 ಪುಟಗಳ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದ್ದು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ ಪವಿತ್ರ. ಯತೀಶ್, ನೀವೇ ಹೇಳ್ತಾ ಇದ್ರೆ ಮೊದಲು 3000ಕ್ಕೂ ಅಧಿಕ ಚಾರ್ಜ್ ಶೀಟ್ಗಳ ಸಲ್ಲಿಕೆ ಆಗಿತ್ತು ಅಂತ. ಅದರಲ್ಲಿ ಒಂದಷ್ಟು ಸಾಕ್ಷಿಗಳ ಬಗ್ಗೆ ಕೂಡ ಉಲ್ಲೇಖ, ಅವರ ಡ್ರೆಸ್ ಮೇಲೆ ಇದ್ದಂತಹ ರಕ್ತದ ಕಲೆ ಆಗಿರ್ಬೋದು, ದರ್ಶನೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳಿದೆ, ಪುರಾವೆಗಳಿದೆ, ಅದೆಲ್ಲವೂ ಕೂಡ ಉಲ್ಲೇಖ ಆಗಿತ್ತು. ಈಗ ಎರಡನೇ ದೋಷಾರೋಪ ಪಟ್ಟಿಯಲ್ಲಿ ಮತ್ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಹಾಕ್ಬೋದು ಅಂದ್ರೆ, ಈಗ ನಮಗ್ ಗೊತ್ತಾಗ್ತಿರೋದೇನು ಅಂದ್ರೆ ಖಾಕಿ ಕೂಡ ಸರ್ವಸನ್ನದ್ಧವಾಗಿದೆ, ಏನೇ ಮಾಡಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಏನೋ ರಿಲೀಫ್ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಮತ್ತೆ ಯಾವ ಒಂದಷ್ಟು
ಸ್ಟ್ರಿಕ್ಟ್ ಆಗಿರುವಂತಹ ಪಾಯಿಂಟ್ಸ್ ಗಳನ್ನ ಹಾಕಬಹುದು ಅಂತ ಸಾಧ್ಯತೆಗಳು? ಇದನ್ನ ಕಡಾಖಂಡಿತ ಇದೆ ಅಂತ ಹೇಳಕ್ ಸಾಧ್ಯ ಆಗುದಿಲ್ಲ. ಯಾಕೆಂದ್ರೆ ಪವಿತ್ರ ಆ ಬಗ್ಗೆ ಇನ್ನ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕೆ ಪ್ರತಿ ಸಾರಿ ಪೊಲೀಸ್ನವರಿಗೆ ಬಂದಂತ ಸಂದರ್ಭ ಈ ತರ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಈ ಬಾರಿ ಆ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಂತ ಮಾಹಿತಿ ನಮಗೆ ಕೊಟ್ಟಿಲ್ಲ. ಬಟ್ ನಾವು ಗೆಸ್ ಮಾಡೋ ಪ್ರಕಾರ, ಅಂದ್ರೆ ನಾವು ಯೋಚನೆ ಮಾಡೋ ಪ್ರಕಾರ, ಅಂದ್ಕೊಂಡಿರೋ ಪ್ರಕಾರ ಒಂದಷ್ಟು FSL ವರದಿ ಕೂಡ ಮಿಸ್ ಆಗಿತ್ತು ಹೇಳಲಾಗ್ತದೆ. ಅಂದ್ರೆ ಹೈದರಾಬಾದಿಗೆ ಒಂದಷ್ಟು FSL ಕಳಿಸ್ಕೊಟ್ಟಿರ್ತಾರೆ, ಮೊಬೈಲ್ದು ಏನೆಲ್ಲ ಅವ್ರು ಮಾತಾಡಿರ್ತಾರೆ ಅಥವಾ ಏನ್ ವಿಡಿಯೋಗಳು ಮಾಡಿರ್ತಾರೆ ಅದೆಲ್ಲ ಡಿಲೀಟ್ ಆಗಿತ್ತಂತೆ. ಅದನ್ನ ರಿಕವರ್ ಮಾಡೋದಕ್ಕೆ ಹೈದರಾಬಾದಿಗೆ ಕಳಿಸ್ಕೊಟ್ಟಿದ್ದಿರ್ಬೋದು, ಅಥವಾ ಒಂದಷ್ಟು ವಿಡಿಯೋಗಳನ್ನ ಏನು ಸಿಕ್ಕಿರ್ತಾವಲ್ಲ, ಅಂದ್ರೆ ಕ್ಯಾಪ್ಚರ್ ಆಗಿರುವಂತ ಅದು ಕೂಡ ಡಿಲೀಟ್ ಆಗಿತ್ತಂತೆ. ಅದನ್ನು ಕೂಡ ಮತ್ತೆ ಅದನ್ನ ಏನು ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಮತ್ತಷ್ಟು ಅದನ್ನ ಇದು ಮಾಡೋದಕ್ಕೆ ಕಳಿಸ್ಕೊಟ್ಟಿರೋದು ಅದೆಲ್ಲ ಬರಬೇಕಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದಲ್ಲದೆ ಒಂದಷ್ಟು ಸಾಕ್ಷಿಗಳು ಕೂಡ ಮಿಸ್ ಆಗಿರೋ ಅನ್ನೋ ಮಾಹಿತಿ ಬಂದಿರೋದು. ಅಂದ್ರೆ ಈ ಕೊಲೆ ಕೇಸ್ನಲ್ಲಿ ಯಾರೆಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಯಾರು ಇರ್ತಾರೆ ಅಥವಾ ಎಲ್ಲಿ ದೂರದ ಏನಿರುತ್ತೆ ಅದೆಲ್ಲ ಒಂದಷ್ಟು ಕೇಸ್ಗಳು ಅಂದ್ರೆ ಸಾಕ್ಷಿಗಳು ಮಿಸ್ ಆಗಿರು ಅವರನ್ನೂ ಕೂಡ ಈಗ ಇನ್ವಾಲ್ವ್ ಆಗಿರುವಂಥದ್ದು. ಸರಿಸುಮಾರು 20ಕ್ಕೂ ಅಧಿಕ ಸಾಕ್ಷಿಗಳು ಕೂಡ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ ಪವಿತ್ರ. ಸೊ ಅದು ಯಾರೆಲ್ಲ ಆಗಿರ್ಬೋದು ಅನ್ನೋದು ಇನ್ನ ಗೊತ್ತಾಗಿಲ್ಲ. ಅದನ್ನ ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಅಥವಾ ಹಾಕಿದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಯವರು ಕೂಡ ಅದನ್ನ ಪೊಲೀಸ್ನವರು ಗುಪ್ತವಾಗಿ ಇಟ್ಕೊಂಡಿದ್ದಾರೆ. ಸೊ ಆ ಚಾರ್ಜ್ ಶೀಟ್ ಆದ್ಮೇಲೆ ಏನೆಲ್ಲ ಮಿಸ್ ಆಗಿತ್ತು, ಏನೆಲ್ಲ ಆಡ್ ಮಾಡಿದ್ರೆ ಅನ್ನೋದು ಗೊತ್ತಾಗಲಿದೆ ಪವಿತ್ರ. ಎಸ್ ಯತೀಶ್, ಇನ್ನೊಂದು ಕಡೆ ಇವತ್ತು ಹೈಕೋರ್ಟ್ ನಲ್ಲಿ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಒಂದು ಕಡೆ ಮಧ್ಯಂತರ ಜಾಮೀನ್ ಯಾವಾಗ ವಜಾ ಆಗುತ್ತೋ ಅಥವಾ ಸುಪ್ರೀಂ ಏನ್ ಹೇಳುತ್ತೋ ಅನ್ನುವಂತಹ ಟೆನ್ಷನ್ ಒಂದು ಕಡೆ ಆದ್ರೆ, ಇವತ್ತು ಮತ್ತೊಮ್ಮೆ ಬೇಲ್ ಅರ್ಜಿಯ ವಿಚಾರಣೆ ಇದೆ. ದರ್ಶನ್ ಆಗಿರ್ಬೋದು, ಪವಿತ್ರ ಆಗಿರ್ಬೋದು, ಸೇರಿದಂತೆ ಅನುಕುಮಾರ್, ನಾಗರಾಜ್ ಇವರಿಗೆಲ್ಲ ಏನ್ ಆಗಬಹುದು? ಇವತ್ತು ಶಾಕ್ ಕಾದಿದ್ಯಾ ಅಥವಾ ರಿಲೀಫ್ ಸಿಗುತ್ತಾ ಪವಿತ್ರ ಗೌಡ ಇವರಿಗೆಲ್ಲ ಹೇಗೆ ಅಂತ? ಎಸ್ ಅಫ್ಕೋರ್ಸ್, ಯಾಕೆಂತಂದ್ರೆ ದರ್ಶನ್ ಕೊಲೆ ಕೇಸ್ ಅಂತ ಬಂದಾಗ A1 ಆರೋಪಿಯಾಗಿ ಪವಿತ್ರ ಗೌಡ ನಿಂತ್ಕೊಳ್ತಾರೆ, A2 ಆರೋಪಿಗೆ ದರ್ಶನ್ ನಿಂತ್ಕೊಳ್ತಾರೆ, ಮತ್ತೆ A3, A4, A5 ಈ ತರ ಒಂದಷ್ಟು 17 ಜನ ಆರೋಪಿಗಳು ಇದ್ದಾರೆ. ಈಗಾಗಲೇ ಒಂದಷ್ಟು ಜನಕ್ಕೆ ಆರೋಪಿಗಳಿಗೆ ಏನು ಬೇಲ್ ಸಿಕ್ಕಿರೋದನ್ನ ನೋಡ್ತಾ ಇದೀವಿ. ಆದ್ರೆ ಸಾಕಷ್ಟು ಜನಕ್ಕಿನ್ನ ಬೇಲ್ ಸಿಗ್ಬೇಕಿದೆ. ಅದರಲ್ಲೂ ಕೂಡ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಇನ್ನ ಬೇಲ್ ಸಿಕ್ಕಿಲ್ಲ. ಆಕೆಯ ಅರ್ಜಿ ಕೂಡ ಸೆಷನ್ ಕೋರ್ಟ್ ಅಲ್ಲಿ ವಜಾ ಆಗಿತ್ತು. ಯಾಕೆಂದ್ರೆ ಆಕೆಗೆ ಬೇಲನ್ನ ಕೊಟ್ರೆ ಮತ್ತಷ್ಟು ಸಮಸ್ಯೆಗಳು ಆಗುತ್ತೆ. ಆಕೆ A1 ಆರೋಪಿ ಆಗಿದ್ದಾಳೆ, ಹಾಗಾಗಿ ಬೇಲನ್ನು ಕೊಡಬಾರ್ದು ಅಂತ ಪೊಲೀಸ್ ಕಡೆಯ ಲಾಯರ್ ವಾದವನ್ನ ಮಾಡಿದ್ರು. ಹಾಗಾಗಿ ಆಕೆಗೆ ಅಲ್ಲಿ ಬೇಲ್ ಅರ್ಜಿ ಕ್ಯಾನ್ಸಲ್ ಆಯಿತು. ಹಾಗಾಗಿ ಈ ಒಂದು ಅರ್ಜಿಯನ್ನ ಹೈಕೋರ್ಟ್ ಈಗ ಏನು ಪವಿತ್ರ ಗೌಡ ಲಾಯರ್ ಹಾಕಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಸಾಮಾನ್ಯವಾಗಿ ನಾವು ಮೊದಲೆಲ್ಲ ಮಾತಾಡ್ಕೊಳ್ತಿದ್ದು ಪವಿತ್ರ. ಯಾಕೆಂದ್ರೆ ಈ ಒಂದು ಕೇಸಲ್ಲಿ A2 ಆರೋಪಿ ದರ್ಶನ್ ಬೇಲ್ ಸಿಗುತ್ತಿಲ್ಲ ಗೊತ್ತಿಲ್ಲ, ಬಟ್ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಆದಷ್ಟು ಬೇಗ ಬೇಲ್ ಸಿಗುತ್ತೆ ಅಂತ. ಯಾಕೆ ಅಂತಂದ್ರೆ ಹೆಣ್ಣು ಮಗಳು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಆಕೆಗೆ ಬೇಲ್ ಸಿಗ್ಬೋದು ಅನ್ನೋದು ಕೂಡ ಎಲ್ಲರ ಮಾತುಕತೆ ಆಗಿತ್ತು. ಬಟ್ ಇಲ್ಲಿ ಆಗ ಆಗಿಲ್ಲ. ಯಾಕೆ ಅಂತಂದ್ರೆ ಈ ವಾದ ವಿವಾದ ನೋಡ್ಕೊಂಡ್ ಬಂದಾಗ ಅಥವಾ ಇಂದಿನ ವಿಚಾರಣೆ ನೋಡ್ಕೊಂಡ್ ಬಂದಾಗ ಪವಿತ್ರ ಗೌಡಗೆ ಇಲ್ಲಿವರೆಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ಬೋದು ಅನ್ನೋ ಪ್ರಶ್ನೆ ಇದೆ. ಒಂದು ವೇಳೆ ಈ ವಕೀಲರು ಏನು ವಾದ ಮಾಡ್ತಿದ್ದೀರಿ ಅಂತಂದ್ರೆ, A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಏನಾದ್ರೂ ನೀವು ಈಗ ಜಾಮೀನನ್ನು ಕೊಟ್ರೆ ಆಕೆ ಕೂಡ ಐ ಪ್ರೊಫೈಲ್ ಇರುವಂತ ವ್ಯಕ್ತಿಯಾಗಿದ್ದಾಳೆ, ಆಕೆ ಕೂಡ ಈ ಕೇಸನ್ನ ತಿರುಚುವಂತ ಪ್ರಯತ್ನ ಪಡ್ತಾಳೆ, ಹಾಗಾಗಿ ಕೊಡಬಾರ್ದು ಅನ್ನೋ ಮಾತನ್ನ ವಾದವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅದಲ್ಲದೆ ಆಕೆ ಸಂಗಡಿಗರು ಇರುವಂತವರು ಕೂಡ ಸಾಕಷ್ಟು ಏನು ಗಣ್ಯ ವ್ಯಕ್ತಿಗಳ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇರುವಂತ ಹುಡುಗರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಬೇಲ್ ಕೊಡಬಾರ್ದು ಅಂತ ವಾದವನ್ನು ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಯಾಕೆಂದ್ರೆ ದರ್ಶನ್ ಕೊಡ್ಬೇಕಾದ್ರೆ ಆರೋಗ್ಯ ಸಮಸ್ಯೆನ ನೆಪವೊಡ್ಡಿ